ನಮಸ್ಕಾರ. ಇವತ್ತಿನ ವಿಷಯ ಏನು ಗೊತ್ತಾ? ಸಂಬಂಧ, ರಿಲೇಷನ್ಶಿಪ್. ಏನಂದರೆ ಎರಡು ರೀತಿ ರಿಲೇಷನ್ಶಿಪ್ ಇರುತ್ತೆ. ಒಂದು ಫ್ಯಾಮಿಲಿ, ಡೈರೆಕ್ಟ್ ರಿಲೇಷನ್ಸ್ ಅಲ್ವಾ, ರಕ್ತ ಸಂಬಂಧ, ಅಪ್ಪ ಅಮ್ಮ ಅಣ್ಣ ತಮ್ಮ ಮನೆಯವರು ಮಕ್ಕಳು, ಈ ಥರ ಫ್ಯಾಮಿಲಿ, ಹತ್ತಿರದ ಸಂಬಂಧ. ಇನ್ನೊಂದು ಸ್ವಲ್ಪ ದೂರದ ರಿಲೇಟಿವ್ಸ್ ಇರ್ತಾರೆ, ಅಂದರೆ ಪರಿಚಯ ಇರುತ್ತೆ, ಮಾತಾಡ್ತೀವಿ, ಫಂಕ್ಷನಲ್ಲಿ ಮೀಟ್ ಆಗ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಹೆಚ್ಚಿನ ಸಾರ್ತಿ ನಾವು ಅವ್ರಿಗೆ ಅವಾಗವಾಗ ಮಾತ್ರ ಮೆಸೇಜ್ ಮಾಡ್ತಾ ಇರ್ತೀವಿ, ಆವಾಗವಾಗ ಮಾತ್ರ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀವಿ, ಎಲ್ಲ ಸಲನೂ ಅವ್ರನ್ನ ರೀಚ್ ಔಟ್ ಮಾಡಲ್ಲ. ಇನ್ನೊಂದೇನೆಂದರೆ ಫ್ರೆಂಡ್ಸ್ ಅಂದರೆ ಹೇಗಪ್ಪ, ನೀವು ಒಟ್ಟಿಗೆ ಓದ್ದವರು, ಒಟ್ಟಿಗೆ ಕೊಲೀಗ್ಸ್ ಇರ್ಬೋದು, ಕೆಲಸ ಮಾಡೋರು ಇರ್ಬೋದು, ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಇರ್ಬೋದು. ಈ ಥರ ಏನೇ ಇದ್ರೂ ಅದು ರಿಲೇಷನ್ಶಿಪ್. ಈ ರಿಲೇಷನ್ಶಿಪ್ ಬಿಲ್ಡ್ ಆದಮೇಲೆ ಅದು ಹೇಗೆ ಮೇಂಟೈನ್ ಆಗುತ್ತೆ ಗೊತ್ತಾ? ಅದು ಮ್ಯೂಚುವಲ್ ಆಗಿರುತ್ತೆ, ಇಬ್ಬರ ಕಡೆಯಿಂದನೂ ಎಫರ್ಟ್ಸ್ ಇರಬೇಕು. ಇವಾಗ ನೋಡೋಣ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ನೀವು ಫ್ರೆಂಡ್ಸ್ ಅಂತ ಅಂದ್ಕೊಳ್ಳಿ. ನಾನು ನಿಮಗೆ ಫೋನ್ ಮಾಡ್ತಾಯಿದ್ದೀನಿ, ಮೆಸೇಜ್ ಮಾಡ್ತಾಯಿದ್ದೀನಿ, ಹೇಗಿದ್ದೀರಾ ಏನು ಎಲ್ಲ ಕೇಳ್ಕೊತಾ ಇದ್ದೀನಿ. ಆದರೆ ನೀವು ಒಂದೇ ಒಂದು ಸಲನೂ ಎಫರ್ಟ್ಸೇ ಹಾಕ್ತಾಯಿಲ್ಲ, ನನ್ನನ್ನು ವಾಪಸ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನೋಡ್ತಾ ಇಲ್ಲ. ನಾನು ಮೆಸೇಜ್ ಮಾಡ್ತಾಯಿದ್ದೀನಿ, ಫೋನ್ ಮಾಡ್ತಾಯಿದ್ದೀನಿ, ಮಿಸ್ ಕಾಲ್ ಇರುತ್ತೆ. ಮಿಸ್ ಕಾಲ್ ಇದ್ದರೆ ಅಟ್ಲೀಸ್ಟ್ ನೀವು ವಾಪಸ್ ನನಗೆ ಕಾಲ್ ಮಾಡೋದಕ್ಕೂ ಟ್ರೈ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ನಾನು ಎಷ್ಟು ಸಾರಿ ನಿಮ್ಮನ್ನು ರೀಚ್ ಔಟ್ ಮಾಡ್ತೀನಿ ರೀ, ಒಂದು 4 ಸಲ 5 ಸಲ ನೋಡ್ತೀನಿ, ಏನಪ್ಪ ಇವರು ರಿಸ್ಪಾಂಡೇ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡು ಆಮೇಲೆ ಸ್ಟಾಪ್ ಮಾಡಿಬಿಡ್ತೀನಿ, ನಿಧಾನಕ್ಕೆ ಕಡಿಮೆ ಮಾಡಿಕೊಂಡು ಸ್ಟಾಪ್ ಮಾಡ್ತೀನಿ. ಅಂದರೆ ಮ್ಯೂಚುವಲ್ ಇಲ್ಲ, ರೆಸ್ಪಾನ್ಸ್ ಮ್ಯೂಚುವಲ್ ಇಲ್ಲ. ನಾನು ನೀವು ಫ್ರೆಂಡ್ಸ್ ಆಗಬೇಕು ಅಥವಾ ರಿಲೇಷನ್ಶಿಪ್ ಸರಿಯಾಗಿರಬೇಕು ಅಂದರೆ ನಂಬಿಕೆ ಇರಬೇಕು, ಟ್ರಸ್ಟ್ ಇರಬೇಕು. ನಾನೇನೋ ಒಂದು ವಿಷಯ ನಿಮಗೆ ಹೇಳಿದರೆ ನೀವು ಅದನ್ನ ಊರು ತುಂಬ ಹೇಳ್ಕೊಂಡು ಬರೋ ಥರ ಇರಬಾರ್ದು ಅಲ್ವಾ. ನಾನೇನೋ ನಿಮ್ಮನ್ನು ನಂಬಿ ಹೇಳಿದ್ದೆ, ನೀವು ಅದನ್ನು ಎಲ್ಲರಿಗೂ ಹೇಳ್ಕೊಂಬಂದುಬಿಟ್ರೆ ನಾನು ತಿರ್ಗಾ ನಿಮ್ಮನ್ನು ನಂಬೋಕ್ಕಾಗುತ್ತಾ? ನನ್ನ ಮಧ್ಯನೋ ನಿಮ್ಮ ಮಧ್ಯನೋ ರಿಸ್ಪೆಕ್ಟ್ ಇರಬೇಕು. ಅಂದರೆ ಸಿಕ್ಕಾಪಟ್ಟೆ ಮಾತಾಡಬಾರ್ದು, ಬೌಂಡ್ರೀಸ್ನಲ್ಲೇ ಇರಬೇಕು. ಮಾತಾಡುವಾಗ ನಿಮ್ಮ ಯೋಚನೆಗೆ, ನೀವು ಮಾಡುವ ಕೆಲಸಕ್ಕೆ ಪ್ರತಿಯೊಂದಕ್ಕೂ ರಿಸ್ಪೆಕ್ಟ್ ಇರಬೇಕು. ನಿಮ್ಮನ್ನು ಕೆಳಗಡೆಯಿಂದ ನೋಡೋದು ಅಥವಾ ನಿಮ್ಮನ್ನು ಮೇಲಿಟ್ಕೊಂಡು ನೋಡೋದು ರಿಲೇಷನ್ಶಿಪ್ ಉಳಿಯಲ್ಲ. ಒಂದೋ ಬಾಸ್ ಆ್ಯಂಡ್ ಎಂಪ್ಲಾಯಿ ರಿಲೇಷನ್ಶಿಪ್ ಥರ ಆಗಿಬಿಡುತ್ತಲ್ವ, ನೀವು ಮೇಲಿದ್ದೀರಾ ಅಂದ್ಕೊಳ್ಳೋದು ಅಥವಾ ನಾನು ಮೇಲಿದ್ದೀರಾ ಅಂದ್ಕೊಳ್ಳೋದು, ಅದು ಸರಿಯಾಗಿರಲ್ಲ. ಈಕ್ವಲ್ ಫ್ರೆಂಡ್ಶಿಪ್ ಇರಬೇಕು ಅಂದರೆ ಟ್ರಸ್ಟ್ ಇರಬೇಕು, ರಿಸ್ಪೆಕ್ಟ್ ಇರಬೇಕು, ಮತ್ತು ಬೌಂಡ್ರೀಸಲ್ಲಿ ಮಾತಾಡಬೇಕು. ಒಂದು ಲೈನನ್ನು ಕ್ರಾಸ್ ಮಾಡಿ ಮಾತಾಡಬಾರ್ದು, ಅದು ನಿಮ್ಮ ಪರ್ಸ್ನಲ್ ಸ್ಪೇಸ್. ಅದನ್ನು ಬಿಟ್ಟು ನಾನು ಹೋದರೆ ಅಯ್ಯೋ ಯಾಕಪ್ಪ ಈ ಥರ ಕ್ರೀಪಿಯಾಗಿದ್ದಾಳೆ ಇವಳು ಅಂತ ನಿಮ್ಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ಅದು ರಿಸ್ಪೆಕ್ಟ್ ಕೊಡೋದು ಮತ್ತು ಬೌಂಡ್ರೀಸ್ನ ಮೇಂಟೈನ್ ಮಾಡೋದು. ಇನ್ನೊಂದೇನೆಂದರೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನೀವು ಏನೊಂದು ಸಿಚುವೇಷನಲ್ಲಿ ಇರ್ಬೋದು, ನನಗೆ ಗೊತ್ತಿಲ್ಲ, ನಾನು ನಿಮ್ಗೆ ರೀಚ್ ಔಟ್ ಮಾಡಿದಾಗ ನೀವು ಬ್ಯುಸಿ ಇರ್ಬೋದು, ಆದರೆ ನಿಮ್ಗೆ ಟೈಮ್ ಆದಾಗ, ಪುರ್ಸೊತ್ತಾದಾಗ ನೀವು ವಾಪಸ್ ಬಂದು ನನಗೆ ಈ ಥರ ಹೇಳಿದರೆ ಅವಾಗ ಟೈಮ್ ಇರಲಿಲ್ಲ ಕಣೆ, ಹೀಗಾಗೋಯ್ತು ಅಂತ, ಅವಾಗ ನಾನು ನಿಮ್ಮನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ಯಾಕೆ ನೀನು ಅವತ್ತು ಆ ಕ್ಷಣಕ್ಕೆ ನನಗೆ ರೆಸ್ಪಾಂಡ್ ಮಾಡಲಿಲ್ಲ, ಯಾರಿಗೊತ್ತು, ಹುಷಾರಿರಲಿಲ್ವೋ ಏನೋ, ಹಾಸ್ಪಿಟಲ್ ಇದ್ರೋ ಏನೋ ಅಲ್ವಾ, ನೀವು ಹೇಗಿದ್ದೀರಾ ಅಂತಲೂ ಗೊತ್ತಿಲ್ದಿರಾ ನನ್ನ ತಕ್ಕಂಗೆ ಯೋಚನೆ ಮಾಡ್ಕೊಂಡು ಹೇಳಿಬಿಟ್ರೆ ಆವಾಗ ಒಂದು ಅಂಡರ್ಸ್ಟ್ಯಾಂಡಿಂಗೇ ಇರಲ್ಲ. ಈ ಥರ ಎಲ್ಲ ಮಾಡ್ತಾಳೆ, ಹೋಗಪ್ಪ ಇವ್ರ ಜೊತೆ ರಿಲೇಷನ್ಶಿಪ್ ಇಟ್ಕೊಳ್ಳೋದಕ್ಕಿಂತ ಇಲ್ಲದೇ ಇರೋದೇ ಬೆಟ್ರು ಅಂತ ನೀವು ನನ್ನನ್ನು ಬ್ಲಾಕೇ ಮಾಡಿಬಿಡ್ತೀರ. ಕರೆಕ್ಟಾ? ಅದಕ್ಕೆ ಒಂದು ರಿಲೇಷನ್ಶಿಪ್ಪು, ಒಂದು ಬಾಂಡು ಇರಬೇಕಂತ ಆದರೆ ಅಲ್ಲಿ ಟ್ರಸ್ಟ್ ಇರಬೇಕು, ನಂಬಿಕೆ ಇರಬೇಕು, ರಿಸ್ಪೆಕ್ಟ್ ಇರಬೇಕು, ಒಬ್ರಿಗೊಬ್ರು ಮ್ಯೂಚುವಲ್ ರಿಸ್ಪೆಕ್ಟ್ ಇರಬೇಕು, ಇಬ್ಬರದೂ ಎಫರ್ಟ್ಸ್ ಇರಬೇಕು. ನಾನು ನಿಮಗೆ ರೀಚ್ ಔಟ್ ಮಾಡಿದಾಗೆ ನೀನು ನಮಗೆ ರೀಚ್ ಔಟ್ ಮಾಡಬೇಕು. ಕರೆಕ್ಟಾ? ಆಮೇಲೆ ಬೌಂಡ್ರೀಸ್ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಒಟ್ರಾಶಿ ಮಾತಾಡೋದಲ್ಲ, ಹೇಗೆ ಮಾತಾಡಬೇಕು ಹಾಗೆ ಮಾತಾಡೋ ಥರ ಇರಬೇಕು. ಇನ್ನೊಂದು ಫ್ಯಾಮಿಲಿಯಲ್ಲಿರೋ ರಿಲೇಷನ್ಶಿಪ್ ಹೇಗಿರುತ್ತೆ ಹೇಳಿ, ಅದು ಸ್ವಲ್ಪ ಲೂಸ್ ಥರ ಆಗಿರುತ್ತೆ. ಹೇಗೆ ಅಂದರೆ ನಾವು ಸ್ವಲ್ಪ ಜಾಸ್ತಿ ಕಾಂಟ್ಯಾಕ್ಟಲ್ಲಿ ಇರ್ತೀವಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ರೆಸ್ಪೆಕ್ಟ್ ಇರುತ್ತೆ, ಸ್ವಲ್ಪ ಜಾಸ್ತಿ ಕಿರ ಅಂತ ಇರಿಟೇಟ್ ಮಾಡ್ಕೊಂಡಿರ್ತೀವಿ, ಯಾಕಂದರೆ ಒಟ್ಟಿಗೆ ಇರ್ತೀವಲ್ಲ. ನೋಡಿ, ಒಂದು ಮನುಷ್ಯನ ಥರ ಇನ್ನೊಂದು ಮನುಷ್ಯ ಇರೋಕ್ಕಾಗೋದೇ ಇಲ್ಲ, ಪ್ರತಿಯೊಬ್ಬರಿಗೂ ಡಿಫ್ರೆನ್ಸ್ ಇರುತ್ತೆ. ಆದ್ದರಿಂದ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದೇ ಬರುತ್ತೆ. ಒಂದೇ ಮನೇಲಿರಿ, ಬೇರೆ ಮನೇಲಿರಿ, ಹೇಗೆ ಇರಿ, ಆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಾಗ ಸ್ವಲ್ಪ ಕಿಚಿ ಆಗ್ತಾ ಇರುತ್ತೆ. ಆ ಕಿಚಿನ ತುಂಬ ಕೆರ್ಕೊಂಡ್ಬಿಟ್ರೆ ಗಾಯ ಆಗುತ್ತೆ. ಸ್ವಲ್ಪಕ್ಕೆ ಹಾಗೆ ಬಿಟ್ಬಿಡ್ಬೇಕು, ಆಗ ಮಾಸ್ಕಿಟೋ ಕಚ್ಚಿರೋ ಥರ ಕಿಚಿ ಆಗ್ತಾ ಇರಲ್ಲ. ಸೊ ಹಾಗೆ ಆ ರಿಲೇಷನ್ಶಿಪ್ನ ಸುಧಾರಿಸ್ಕೊಳ್ಳೋದು ಸಮ್ಟೈಮ್ಸ್ ಈಸಿ ಇರುತ್ತೆ. ಹೇಗೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇದ್ದಾಗ, ಟ್ರಸ್ಟ್ ಇದ್ದಾಗ, ರಿಸ್ಪೆಕ್ಟ್ ಇದ್ದಾಗ. ಆದರೆ ಯಾವಾಗ ರಗಳೆ ಆಗುತ್ತೆ ಅಂದರೆ ಮ್ಯೂಚುವಲ್ ಎಫರ್ಟ್ಸ್ ಇಲ್ಲದೆ ಇದ್ದಾಗ. ಅದನ್ನೇ ಹೇಳಿದ್ನಲ್ಲ, ನಾನು ನಿಮಗೆ ರೀಚ್ ಔಟ್ ಮಾಡ್ತೀನಿ, ನೀವು ರೀಚ್ ಔಟೇ ಮಾಡ್ತಾ ಇಲ್ಲ. ಎಷ್ಟು ದಿವಸ ಇರೋಕ್ಕೆ ಸಾಧ್ಯ ಆ ರಿಲೇಷನ್ಶಿಪ್ ಹೇಳಿ? ಹಾಗೆ ಎಷ್ಟೋ ವರ್ಷಕ್ಕೊಂದ್ಸರಿ ಫೋನ್ ಮಾಡಿದ್ರು ಒಳ್ಳೆ ರಿಲೇಷನ್ಶಿಪ್ ಇದ್ದರೆ, ಒಳ್ಳೆ ಟ್ರಸ್ಟ್ ಇದ್ದರೆ, ನೀವು ತುಂಬ ಬ್ಯುಸಿ ಆಗಿಬಿಟ್ರೆ ನಿಮ್ಮ ಲೈಫಲ್ಲಿ ನೀವು ಕಾಂಟ್ಯಾಕ್ಟೇ ಮಾಡ್ತಾ ಇಲ್ಲ ನಿಮ್ಮ ಫ್ರೆಂಡನ್ನು ಅಂತ ಅಂದ್ಕೊಂಡ್ರೆ, ಎಷ್ಟೋ ವರ್ಷದ ಮೇಲೆ ರೀಚ್ ಔಟ್ ಮಾಡಿದ್ರು ಅವ್ರು ಅದೇ ರೀತಿ ರೆಸ್ಪಾಂಡ್ ಮಾಡ್ತಾರೆ. ನನಗಂತೂ ಹಾಗೆ ಆಗಿದೆ ರೀ. ನಾನು ಈ ಫ್ಯಾಮಿಲಿ, ಮಕ್ಕಳು ಅಂತ ಎಲ್ಲ ತಲೆ ಬಿಸಿ ಮಾಡಿಕೊಂಡು ನನ್ನ ಜಗತ್ತಿನಲ್ಲಿ ನಾನೇ ಮುಳುಗೋಗ್ಬಿಟ್ಟೆ. ಸರಿಯಾಗಿ ಒಂದು 4-5 ವರ್ಷ ಕಳೆದೋದೆ, ಲಿಟ್ರಲಿ ಕಳೆದೋದೆ. ಈಗ ವಾಪಸ್ ಫ್ರೆಂಡ್ಸ್ ಎಲ್ಲ ನೆನಪಾದ್ರಲ್ಲ, ಅವ್ರಿಗೆಲ್ಲ ವಾಪಸ್ ಫೋನ್ ಮಾಡಿ ರೀಚ್ ಔಟ್ ಮಾಡಿದೆ.
ಈಗ ಅವ್ರು ನನಗೆ ರೆಸ್ಪಾಂಡ್ ಮಾಡಿರೋ ರೀತಿಯಾಗಿತ್ತು ಗೊತ್ತಾ, ನಾವು ಎಲ್ಲಿ ಆ ರಿಲೇಷನ್ಶಿಪ್ಪನ್ನು ಬಿಟ್ಟಿದ್ವಲ್ಲ ಅಲ್ಲಿ ಹಾಗೆ ಕಂಟಿನ್ಯೂ ಆಯಿತು. ನೀನು ಫೋನ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಬೇರೆ ಹೇಳಿದರು. ಥ್ಯಾಂಕ್ಸ್ ಯಾಕ್ರಿ ಫ್ರೆಂಡ್ಸ್ ಮಧ್ಯ ಅಂದ್ರೂ ಅವ್ರ ತಲೆಯಲ್ಲಿ ಎಲ್ಲೋ ಮೂಲೆಯಲ್ಲಿ ನನ್ನನ್ನು ಮಿಸ್ ಮಾಡಿಕೊಂಡ್ರು, ನಾನೊಬ್ಬಳು ಇದ್ದೀನಿ ಅಂತ ಅವ್ರಿಗೆ ಗೊತ್ತಿತ್ತು ಅಲ್ವಾ. ಆ ಟ್ರಸ್ಟು, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ರಿಲೇಷನ್ಶಿಪ್ ಮೇಂಟೈನ್ ಆಗೋದಕ್ಕೆ ಮ್ಯೂಚುವಲ್ ಎಫರ್ಟ್ಸ್ ಬೇಕು. ಒಬ್ಬರ ಕಡೆಯಿಂದನೇ ಹೋಗ್ತಾ ಇದ್ದರೆ ತುಂಬ ದಿನ ಸ್ಟ್ಯಾಂಡ್ ಆಗಲ್ಲ. ಯಾವುದೇ ಥರದ ಫ್ರೆಂಡ್ಸ್ ಇರ್ಬೋದು, ಏನೇ ಇರ್ಬೋದು, ಹರ್ಟ್ ಆಗುತ್ತೆ. ಹರ್ಟ್ ಆದಾಗ ಅದು ನೋವಲ್ವಾ. ಹರ್ಟ್ ಆದಾಗ ಅವ್ರ ಕಡೆಯಿಂದ ಏನೂ ಎಫರ್ಟ್ಸ್ ಬರ್ತಾ ಇಲ್ಲ, ಸುಮ್ಮನೆ ಎಲ್ಲದನ್ನೂ ನಾನೇ ಮಾಡಬೇಕಲ್ಲ ಯಾಕೆ ಅಂತ ಅನಿಸ್ಬಿಟ್ರೆ ಆ ರಿಲೇಷನ್ಶಿಪ್ ಕಂಟಿನ್ಯೂನೇ ಆಗಲ್ಲ. ಸೊ ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕಾದ್ರೆ ಸ್ವಲ್ಪ ಟೆಸ್ಟ್ ಮಾಡಿ ನೋಡಿ, ಚಿಕ್ಕ ಚಿಕ್ಕ ಅಂತ ತಟ್ಬಿಟ್ಟು ನೋಡಿ ಇದು ಪ್ಯೂರಿಟಿ ಇದೆಯಾ ಅಂತ. ಆಗ ಹರ್ಟ್ ಆಗೋಳೋ ಕೆಲಸ ಇರಲ್ಲ. ಓಕೆನಾ? ಸರಿ, ಆಗಿದ್ದರೆ ಸಂಬಂಧಗಳ ಬಗ್ಗೆ, ರಿಲೇಷನ್ಶಿಪ್ಗೆ ನೋಡಿದ್ದಾಯ್ತಲ್ಲ. ಇವಾಗ ಹೇಳಿ, ನೀವು ಎಷ್ಟು ಎಫರ್ಟ್ಸ್ ಆಗ್ತಾ ಇದ್ದೀರಾ ನಿಮ್ಮ ರಿಲೇಷನ್ಶಿಪ್ಗಳನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ.